ಐ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಲಾಂಛನಾಸ್ ಲೈಫ್ ಸ್ಟೈಲ್. ನಾನೀಗ ಶುರು ಮಾಡ್ತಾ ಇರೋದು ಬೆಳಗಿನ ಜಾವ 5 ಗಂಟೆಯಿಂದ ನನ್ನ ರೊಟೀನನ್ನು ಶುರು ಮಾಡ್ತಾ ಇದ್ದೀನಿ. ನೈಟು ಮಲಗಬೇಕಾದ್ರೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯನ ನೆನೆಸ್ಬಿಟ್ಟು ಮಲ್ಕೋತೀನಿ. ಸೊ ಅರ್ಧ ಸ್ಪೂನಲ್ಲಿ ಅರ್ಧ ಭಾಗ ನಾನು ತಿಂತೀನಿ. ಸೊ ಇನ್ನು ಅರ್ಧ ಭಾಗ ಮೆಂತ್ಯನ ನಮ್ಮ ಮನೆಯವ್ರು ತಿಂತಾರೆ. ಅವ್ರಿಗೆ ಶುಗರ್ ಇದೆ. ಸೊ ಮೆಂತ್ಯ ಕೊಡೋದ್ರಿಂದ ಸ್ವಲ್ಪ ಕಂಟ್ರೋಲ್ ಕೂಡ ಆಗಿದೆ. ಅದೇ ರೀತಿಯಾಗಿ ಗ್ಯಾಸ್ಟ್ರಿಕ್ಕಿಗೂ ಕೂಡ ತುಂಬ ಒಳ್ಳೆಯದು. ನನಗೇನು ಅಂತ ಹೇಳಿದ್ರೆ ಈವನ್ ನನಗೂ ಕೂಡ ಅಷ್ಟೇ ಗ್ಯಾಸ್ಟ್ರಿಕ್ಕು ಕೂಡ ಕಂಟ್ರೋಲ್ ಆಗತ್ತೆ ಅಂತ ಹೇಳ್ಬಿಟ್ಟು ಡೈಲಿ ಸ್ವಲ್ಪ ಒಂದು 1/4 ಸ್ಪೂನ್ ಅಂದರೆ ಒಂದು 10 ಕಾಳು ಬರುತ್ತೆ ಅಷ್ಟೇ. ಅದ್ರ ಜೊತೆ 1 ಕಪ್ಪಷ್ಟು ಬಿಸಿನೀರು ಜೊತೆ ನನ್ನ ಮಾರ್ನಿಂಗ್ ಶುರುವಾಗತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ನಾನು ನೈಟು ರಾಗಿ ದೋಸೆಗೆ ಪ್ರಿಪೇರ್ ಮಾಡಿ ಮಲ್ಕೊಂಡಿದ್ದೆ. ಉದ್ದಿನಬೇಳೆ, ಅವಲಕ್ಕಿ, 1 ಈರುಳ್ಳಿ, 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನ್, ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಇಷ್ಟನ್ನು ನೆನೆಸ್ಬಿಟ್ಟು ರುಬ್ಬಿಬಿಟ್ಟು ಇಟ್ಟಿದ್ದು ನೈಟು. ಈಗ ಬೆಳಗ್ಗೆ ನಿಮ್ಗೆ ತೋರಿಸ್ತಾ ಇರೋದು 5 ಗಂಟೆಗೆ. ಸೊ ಎಷ್ಟು ಚೆನ್ನಾಗಿ ಉದುಗ್ ಬಂದಿದೆ ಅಂತ. ನಾವು ಯಾವಾಗಲೂ ಅಷ್ಟೇ ರಾಗಿ ದೋಸೆ ಮಾಡಬೇಕಾದ್ರೆ ನೈಟೇ ಮಿಕ್ಸ್ ಮಾಡಿ ಇಡಬಾರ್ದು ಸ್ನೇಹಿತರೆ, ತುಂಬ ಹುಳಿ ಆಗಿಬಿಡತ್ತೆ. ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ, ರುಚಿಗೆ ಬೇಕಾದಷ್ಟು 1 ಸ್ಪೂನಷ್ಟು ಬೇಕಾಗತ್ತೆ. ಅದೇ ರೀತಿಯಾಗಿ 2 ಬೌಲಷ್ಟು ರಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ಕೆಂಪು ರಾಗಿ ಹಿಟ್ಟನ್ನು ತೊಗೊಂಡ್ರೆ ಸ್ವಲ್ಪ ಕಲರಾಗಿ ಬರುತ್ತೆ. ಕಪ್ಪಿದೆ ಅಂತ ಹೇಳಿದ್ರೆ ಕಪ್ಪಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಟೇಸ್ಟಲ್ಲಿ ಏನೂ ಕೂಡ ಡಿಫ್ರೆನ್ಸ್ ಆಗೋದಿಲ್ಲ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ರಾಗಿ ಮಸಾಲೆ ದೋಸೆ. ನನ್ನ ಚಾನಲಲ್ಲಿ ಹೈಯೆಸ್ಟ್ ವ್ಯೂ ಆಗಿರೋದು ಅಂತ ಹೇಳಿದ್ರೆ ರಾಗಿ ಮಸಾಲೆ ದೋಸೆ ತುಂಬ ಚೆನ್ನಾಗಿ ವ್ಯೂ ಆಯಿತು. ನನ್ನ ಚಾನಲ್ಲು ಮಾನಿಟೈಸೇಷನ್ ಆಗೋದಕ್ಕೆ ಈ ಒಂದು ರೆಸಿಪಿ ಕಾರಣ ಅಂತ ಹೇಳ್ಬೋದು ಸ್ನೇಹಿತರೆ. ಹೈಯೆಸ್ಟ್ ವ್ಯೂಸ್ ಅಂದರೆ ರಾಗಿ ಮಸಾಲ ದೋಸೆ. ನಮ್ಮ ಮನೆಯಲ್ಲಿ ಕಡಿಮೆ ಅಂದರೂ ಕೂಡ ಒಂದು ತಿಂಗಳಿಗೆ 4ರಿಂದ 5 ಸಲನಾದರೂ ಈ ಒಂದು ರೆಸಿಪಿಯನ್ನು ಮಾಡ್ತಾ ಇರ್ತೀನಿ. ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ. ಸೊ ಅದಕ್ಕೆ ಕಾಂಬಿನೇಷನ್ ಆಗಿ ನಾನು ಇದ್ಕಿದ್ದ ಅವರೆಕಾಳು ಬರುತ್ತೆ ಅಲ್ವಾ, ಸೊ ಅದರದ್ದು ಗೊಜ್ಜು ಮಾಡಿದೆ. ಇವೆರಡರದ್ದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು ಸ್ನೇಹಿತರೆ. ತುಂಬ ಅಂದರೆ ತುಂಬ ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ನಾನೀಗ ಮಾಡ್ತಾ ಇರೋಂಥ ಈ ಒಂದು ಇದ್ಕಿದ್ದ ಅವರೆಕಾಳು ಗೊಜ್ಜನ್ನು ನೀವು ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಬೋದು. ಈವನ್ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಚಪಾತಿ, ದೋಸೆ, ರೊಟ್ಟಿ, ಪೂರಿ, ಇಡ್ಲಿಗೂ ಕೂಡ ಸೂಪರಾಗಿರುತ್ತೆ. ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲ ಟೈಮ್ನಲ್ಲೂ ಎಲ್ಲ ಸೀಸನ್ನಲ್ಲೂ ಅವರೆಕಾಯಿ ಸಿಗ್ತಾ ಇದೆ. ಸೊ ವೆರೈಟೀಸ್ ಆಗಿ ಡಿಶಸನ್ನು ರೆಡಿ ಮಾಡ್ಬೋದು. ಅದೇ ರೀತಿಯಾಗಿ ನನ್ನ ಚಾನಲಲ್ಲೂ ಕೂಡ ಸುಮಾರು ರೆಸಿಪೀಸ್ ಇದೆ, ನೀವು ಚೆಕ್ ಮಾಡ್ಬೋದು ಸ್ನೇಹಿತರೆ. ರಾಗಿ ಮಸಾಲ ದೋಸೆ ಮತ್ತು ಅವರೆಕಾಳು ಇದೇನು ಗೊಜ್ಜು ಮಾಡ್ತಾ ಇದ್ದೀನಿ ಅಲ್ವಾ, ಇವೆರಡರದ್ದು ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ನಾನಿಲ್ಲಿ ಸುಮಾರು ಒಂದು 1/4 kgಗಿಂತ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ ಅವರೆಕಾಳನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಎಣ್ಣೆಲಿ ಹಾಕ್ಕೊಂಡು. ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡೆ ಎಣ್ಣೆಗೆ. ತುಂಬ ಚೆನ್ನಾಗಿರುತ್ತೆ ಆ ಒಂದು ಟೇಸ್ಟು, ಒಂದು ಫ್ರ್ಯಾಗ್ರೆನ್ಸು ತುಂಬ ಚೆನ್ನಾಗಿ ಬರುತ್ತೆ ಒಗ್ಗರಣೆಯಲ್ಲಿ ಫ್ರೈ ಮಾಡೋದ್ರಿಂದ. ಇದನ್ನು ಜಸ್ಟ್ ಒಂದು 2-3 ನಿಮಿಷ ಫ್ರೈ ಮಾಡಿಬಿಟ್ಟು ರುಬ್ಬಿಟ್ಕೊಂಡಿರೋವಂಥ ಮಸಾಲಾನ ಆ್ಯಡ್ ಮಾಡಿ ಒಂದು ಕುದಿ ಬಂದ ತಕ್ಷಣ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ, ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ನೀವು ಚಪಾತಿಗೆ ಮಾಡ್ತಾಯಿದ್ದೀರಾ, ಅನ್ನಕ್ಕೆ ಮಾಡ್ತಾಯಿದ್ದೀರಾ ಅಂತ. ಅದ್ರ ಮೇಲೆ ನೀವು ನೀರನ್ನು ಆ್ಯಡ್ ಮಾಡಿಕೊಂಡು ಜಸ್ಟ್ ಒಂದು ವಿಷಲ್ ಓಡಿಸ್ಬಿಟ್ಟು ಅರ್ಧ ಪ್ರೆಷರ್ ಬಿಡಿಸ್ಬೇಕು ಸ್ನೇಹಿತರೆ. ಯಾವಾಗಲೂ ಅಷ್ಟೇ ಇದ್ಕಿದ ಅವರೆಕಾಳು ನಾವೇನಾದರೂ ಕುಕ್ಕರಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಪೂರ್ತಿಯಾಗಿ ವಿಷಲನ್ನು ಓಡಿಸ್ಬಾರ್ದು. ಓಡಿಸ್ಬಿಟ್ರೆ ಅದೆಲ್ಲ ಏನಾಗೋಗುತ್ತೆ, ಕದ್ರೋಗ್ಬಿಡುತ್ತೆ, ಕಾಳು ನಮಗೇನು ಕೂಡ ಸಿಗೋದಿಲ್ಲ. ಒಂದು ವಿಷಲ್ ಆಗಿ ಮತ್ತೆ ಅದರಲ್ಲಿ ಅರ್ಧ ಭಾಗ ಪ್ರೆಷರನ್ನು ಔಟ್ ಮಾಡಿರೋ ಅಂಥದ್ದು. ಇವಾಗ ಕರೆಕ್ಟಾಗಿ ಬೆಂದಿತ್ತು ಅವರೆಕಾಳು ಕೂಡ ಅಷ್ಟೇ. ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಬಟ್ ಇನ್ನೊಂದು ಟೇಸ್ಟ್ ಅಂತ ಹೇಳಬೇಕು ಅಂತ ಹೇಳಿದ್ರೆ, ನಾವು ಡಿಸೆಂಬರು ನವೆಂಬರ್ ತಿಂಗಳಲ್ಲಿ ತಿಂತೀವಲ್ವ ಅವರೆಕಾಳು, ಆ ರುಚಿನೇ ಬೇರೆ. ಬೇರೆ ಟೈಮ್ನಲ್ಲಿ ಸಿಗುವಂಥ ಅವರೆಕಾಳು ರುಚಿನೇ ಬೇರೆ. ನಿಮಗೂ ಈ ಥರ ಅನಿಸಿದರೆ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಇವತ್ತಿನ ತಿಂಡಿಗೆ ರಾಗಿ ಮಸಾಲೆ ದೋಸೆ ಅವರೆಕಾಳು ಗೊಜ್ಜನ್ನು ಪ್ರಿಪೇರ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಇವನ್ ರಾಗಿ ದೋಸೆನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲೂ ಕೂಡ ಒಂಥರ ಏನಾಗ್ತಾ ಇದೆ, ಮೆತ್ಕೋತಾ ಇದೆ ಸೌಟಿಗೆ ಹಿಟ್ಟು, ಆ ಥರ ಏನೂ ಇರಲಿಲ್ಲ. ನೀವು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಕ್ರಿಸ್ಪಾಗಿ ಬರುತ್ತೆ. ನೀವು ಇಲ್ಲ ಸ್ವಲ್ಪ ಅರ್ಜೆಂಟ್ ಇದೆ ಅಂತ ಮೀಡಿಯಮ್ ಫ್ಲೇಮ್ನಲ್ಲಿ ಮಾಡಿದ್ರೆ ಆವಾಗಲೂ ಕೂಡ ಕ್ರಿಸ್ಪ್ ಇರುತ್ತೆ, ಬಟ್ ಪೂರ್ತಿಯಾಗಿ ಕ್ರಿಸ್ಪಿ ಇರೋದಿಲ್ಲ. ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಆ ಒಂದು ಸ್ಟೀಮಲ್ಲಿ ಚೆನ್ನಾಗಿ ಬೇಯುತ್ತೆ ಅನ್ನೋದಕ್ಕೋಸ್ಕರ
ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ಈಸಿಯಾಗಿ ಬರುತ್ತೆ, ಮತ್ತು ಅಂಚಿಗೆಲ್ಲ ಒಂಥರ ಅಂಟ್ಕೊಳ್ಳುತ್ತೆ, ಮೆತ್ಕೋತಾ ಇದೆ, ಆ ಥರ ಏನೂ ಆಗೋದಿಲ್ಲ ಸ್ನೇಹಿತರೆ. ನೋಡಿ, ಕೆಂಪು ರಾಗಿ ಹಿಟ್ಟನ್ನು ತೊಗೊಂಡಿರೋದ್ರಿಂದ ಸೊ ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ಇದ್ದರೆ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಅವ್ರೇನಾದ್ರು ಸ್ವಲ್ಪ ಕಪ್ಪಾಗಿತ್ತು ಅಂತ ಹೇಳಿದ್ರೆ ಮಕ್ಕಳುಗಳು ಇಷ್ಟಪಡೋದಿಲ್ಲ. ಸೊ ನೋಡಿ, ಟೇಸ್ಟ್ ವೈಸ್ ಅಂತೂ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರಾಗಿದು. ಅದೇ ರೀತಿಯಾಗಿ ಹೆಲ್ತ್ ವೈಸು ಕೂಡ ತುಂಬ ಒಳ್ಳೆಯದು. ಈ ಥರನೂ ನಾವು ರಾಗಿ ರೆಸಿಪಿಯನ್ನು ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ. ನಿಮ್ಮೆಲ್ಲರಿಗೂ ಕೂಡ ರಾಗಿ ಮಸಾಲೆ ದೋಸೆ ಇಷ್ಟ ಆಗುತ್ತೆ ಸ್ನೇಹಿತರೆ. ಇದು ಲಂಚ್ ಬಾಕ್ಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಲಂಚ್ ಬಾಕ್ಸಿಗೂ ಕೂಡ ನಮ್ಮ ಮನೇಲಿ ಮಾಡಿದ್ದು. ಇದನ್ನು ಒನ್ ಟೈಮ್ಗೆ ಅಂತ ತಿಂಡಿ ಮಾಡೋದಕ್ಕಾಗಲ್ಲ. ಸೊ ಮಕ್ಳುಗಳು ಇರೋದ್ರಿಂದ ಮನೆಯವ್ರಿಗೆ, ನನಗೆ, ಪ್ರತಿಯೊಬ್ಬರಿಗೂ ಕೂಡ ಎರಡೆರಡು ರೆಸಿಪಿಗಳು ಕೆಲವೊಂದು ಸಲ ಆಗೋದಿಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಕೆಲವೊಂದು ತಿಂಡಿಗಳನ್ನು 2 ಟೈಮ್ಗೂ ಒಂದೇ ಮಾಡಿಬಿಡ್ತೀನಿ. ಇದನ್ನು ಜಸ್ಟ್ ಸರ್ವ್ ಮಾಡಿದೆ. ಡಯಟ್ ಫುಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಹೇಳ್ಬೋದು, ರಾಗಿ ಇರೋದ್ರಿಂದ. ಇದನ್ನು ಸೌತೆಕಾಯಿ ಜೊತೆ ಸರ್ವ್ ಮಾಡಿದೆ. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ದೋಸೆ, ಸೌತೆಕಾಯಿ, ಅವರೆಕಾಳು ಗೊಜ್ಜು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸಾಫ್ಟಾಗಿತ್ತು. ಕ್ರಿಸ್ಪ್ ಆಗಬೇಕಾ ನೋಡಿ, ಕ್ರಿಸ್ಪ್ ಆಗಿದೆ. ತುಂಬ ಕ್ರಿಸ್ಪಾಗಿ ಕೂಡ ಬಂದಿತ್ತು, ಸಾಫ್ಟಾಗಿ ಕೂಡ ಆಯಿತು. ಅದು ನಾವು ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಯಾವ ರೀತಿಯಾಗಿ ಆ ಒಂದು ಫ್ಲೇಮನ್ನು ಇಟ್ಕೊಂಡು ತವಾನ ಬಿಸಿ ಮಾಡ್ಕೋತೀವಿ, ಅದ್ರ ಮೇಲೆ ದೋಸೆ ಬರುತ್ತೆ ಸ್ನೇಹಿತರೆ. ಈಸಿಯಾಗಿ ಮಾಡ್ಕೊಳ್ಳಿ. ಆದಷ್ಟು ರುಚಿಯಾಗಿರೋದನ್ನು, ಹೆಲ್ದಿಯಾಗಿರೋದನ್ನು ತಿನ್ನಬೇಕು. ಹೆಲ್ದಿಯಾಗಿರೋದು ಈಗಿನ ಕಾಲದಲ್ಲಿ ಎಷ್ಟು ಮುಖ್ಯ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ಅದೇ ರೀತಿಯಾಗಿ ಚಟ್ನಿಗಿಂತ ಈ ರೀತಿಯಾಗಿರುವಂಥ ಗೊಜ್ಜುಗಳನ್ನು ಮಾಡಿ ತುಂಬ ಇಷ್ಟ ಆಗುತ್ತೆ. ಬನ್ನಿ ನೆಕ್ಸ್ಟ್ ಮುಂದೆ ಏನಿದೆ ಅಂತ ನೋಡೋಣ. ಸ್ವಲ್ಪ ಟಿಪ್ಸ್ಗಳೊಂದಿಗೆ ಬಂದಿದ್ದೀನಿ ಇವತ್ತು. ಏನು ಅಂತ ಕೇಳಿದ್ರೆ, ಹಬ್ಬಕ್ಕಂತೂ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋತೀವಿ. ಸೊ ಹಬ್ಬ ಆದ್ಮೇಲೆ ಕೆಲವೊಂದು ಐಟಮ್ಸನ್ನ ಯಾವ ರೀತಿಯಾಗಿ ಸ್ಟೋರ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಪುಟ್ಟದಾಗಿ ವಿಡಿಯೋನ ತಗೊಂಡ್ ಬಂದಿದ್ದೀನಿ. ಸೊ ಇದು ಕೂಡ ಡೈಲಿ ವ್ಲಾಗ್ ಅಲ್ಲೇನೆ ಆಡ್ ಆಗುತ್ತೆ ಸ್ನೇಹಿತರೆ. ಕೆಲವೊಂದು ಐಟಮ್ಸ್ಗಳನ್ನ ನಾನು ಏನ್ ಮಾಡ್ತೀನಿ ನೋಡಿ, ಈ ರೀತಿಯಾಗಿ ನೇಮ್ನ ಬರ್ದ್ಬಿಟ್ಟು ನಾನು ಸ್ಟೋರ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ನಾವು ಹುಡ್ಕೋ ಅವಶ್ಯಕತೆ ಇರಲ್ಲ ಎಲ್ಲಿ ಇಟ್ಟಿದೀವಿ ಅಂತ. ಎಲ್ಲ ಡಬ್ಬನ್ನು ತೆಗೆದು ಸರ್ಚ್ ಮಾಡ್ತೀವಿ. ನಾನು ಹೋದ ವರ್ಷ ವರಮಹಾಲಕ್ಷ್ಮಿ ಆಗಿದ್ ಮಾರನೇ ದಿನ ಇದನ್ನೆಲ್ಲ ಸಡ್ಲಿಸಿದ ಮೇಲೆ ಪ್ಯಾಕ್ ಮಾಡಿ ಇಟ್ಟಿರೋದು. ನೀವು ನಂಬ್ತೀರೋ ಇಲ್ವೋ ಗೊತ್ತಿಲ್ಲ ನೋಡಿ, 1 ವರ್ಷ ಆಯ್ತು. 1 ವರ್ಷ ಆದ್ಮೇಲೆ ನಾನು ಇವತ್ತೇ ಓಪನ್ ಮಾಡ್ತಾ ಇರೋದು. ನಾನು ಇದರಲ್ಲಿ ಜಸ್ಟ್ ಒಂದು 3 ಐಟಮ್ಸ್ ಮಾತ್ರ ಇಟ್ಟಿದ್ದೀನಿ, ಯಾಕಂದ್ರೆ ಬಾಕ್ಸು ಚಿಕ್ಕದಿದೆ. ಸೊ 3 ಐಟಮ್ಸ್ ಮಾತ್ರ ಇಟ್ಟಿದ್ದೀನಿ. ಲೋಟಸ್, ಸ್ಕ್ರೀನು, ಮಾರಿಗೋಲ್ಡ್ ಅಂತ ಹೇಳ್ಬಿಟ್ಟು ಡೆಕೋರೇಷನ್ಗೆ ಸಂಬಂಧಪಟ್ಟಿದೆ. ಇದು ಕೂಡ ಇದರಲ್ಲಿ 2 ಐಟಮ್ ಮೀಶೋದಲ್ಲಿ ತರಿಸಿದೆ ಸ್ನೇಹಿತರೆ. ಹೋದ ವರ್ಷನೇ ತರಿಸಿದೆ. ಎರಡೂ ಕೂಡ ನಾನು ಹೋದ ವರ್ಷನೇ ತರಿಸಿದೆ. ತುಂಬಾ ಚೆನ್ನಾಗಿತ್ತು. ಸುಮಾರು ಜನ ಕಮೆಂಟ್ ಕೂಡ ಮಾಡಿದ್ರಿ, ತುಂಬಾ ಚೆನ್ನಾಗಿದೆ, ಕಡಿಮೆ ದುಡ್ಡು ಅಂತ ಹೇಳ್ಬಿಟ್ಟು. ಸೊ ಏನಾದರೂ ರೀಸನಬಲ್ ರೇಟಲ್ಲಿ ಸಿಗ್ಬೋದೇನೋ. ಮುಂಚೆ ನೀವೇನಾದ್ರು ಸರ್ಚ್ ಮಾಡಿ ತರಿಸ್ಕೋತಿರೋ ಏನೋ. ಒಂದು 15 ಡೇಸ್ ಇದೆ ಬೇಡ, ಒಂದು 12 ಡೇಸ್ ಇದೆ ಅಂತ ಅನ್ಕೊಳ್ಬೋದು. ಸೊ ನೋಡೋಣ ಅಂತ ಹೇಳ್ಬಿಟ್ಟು ಈಗಷ್ಟೇ ಬಾಕ್ಸನ್ನು ಇಳಿಸ್ಕೊಂಡಿದ್ದೀನಿ. ಇದೆಲ್ಲರಿಗೂ ಎಲ್ಲ ಕಡೆನೂ ಸಿಗುತ್ತೆ. ಇವನ್ ಬ್ಯಾಂಗಲ್ ಶಾಪಿಂದ ಹಿಡಿದು ಪ್ರತಿಯೊಂದು ಅಂಗಡಿನಲ್ಲೂ ಸಿಗುತ್ತೆ. ಲೋಟಸ್ ಸ್ನೇಹಿತರೆ, ಇದು ಒಂದು ನಿಮಿಷ, ಇದು 2 ಪಾರ್ಟ್ ಇರುತ್ತೆ ನೋಡಿ. ಈ ಥರ ಹಿಂಗೆ ಸಪ್ರೇಟ್ ಮಾಡಿ ಇಡಬಹುದು. ಇದು ನೋಡಿ, ಇದು ಅಲ್ಲೇ ಒಂದು 5 ಇಯರ್ಸ್ ಆಗಿದೆ ಅಂತ ಅನ್ಕೊಂತೀನಿ. ನಾನು ಇದನ್ನ ಚಿಕ್ಕಪೇಟೆನಲ್ಲಿ ತಗೊಂಡ್ಬಂದಿದ್ದು, ಬ್ಯಾಂಗ್ಳೂರಿಂದ ಚಿಕ್ಕಪೇಟೆನಲ್ಲಿ ತಗೊಂಡ್ಬಂದಿದ್ದು. ತುಂಬಾ ಚೆನ್ನಾಗಿದೆ. ಇದೇನಾಗುತ್ತೆ ಅಂದ್ರೆ, ನಾನೇನು ಇದರಲ್ಲಿ ಲಕ್ಷ್ಮಿನೆಲ್ಲ ಕೂರ್ಸೋದಿಲ್ಲ. ಸೊ ಡೆಕೋರೇಷನ್ ಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ಮತ್ತೆ ಇದಕ್ಕೆ ಜಾಸ್ತಿ ನೀರು ಹಾಕೋದಕ್ಕೆ ಆಗೋದಿಲ್ಲ. ನೀರು ಹಾಕ್ಬಿಟ್ರೆ ಇಲ್ಲೆಲ್ಲ ಲೀಕೇಜ್ ಆಗ್ಬಿಡುತ್ತೆ ಸ್ನೇಹಿತರೆ. ಹಿಂಗೆ ಅಟ್ಯಾಚಬಲ್ ಇದೆ ಅಲ್ವಾ, ಸೊ ಇಲ್ಲಿ ಲೀಕೇಜ್ ಆಗ್ಬಿಡುತ್ತೆ. ಸೊ ಡೆಕೋರೇಷನ್ಗೆ ಯೂಸ್ ಮಾಡ್ಕೊಳ್ಬಹುದು. ಲಕ್ಷ್ಮಿ ಮುಂದೆ ಅಥವಾ ಅಕ್ಕಪಕ್ಕ ಜೋಡಿ ಇತ್ತು ಅಂತ ಹೇಳಿದ್ರೆ 2 ಕಡೆಲೂ ಏನಾದ್ರು ಡೆಕೋರೇಷನ್ ಮಾಡ್ಕೊಳ್ಬಹುದು. ನಾನು ಇದನ್ನ ಚಿಕ್ಕಪೇಟೆನಲ್ಲೇ ತಂದಿದ್ದು. ಸುಮಾರು 250 ಅಂತ ಅನ್ಕೊಂತೀನಿ, ಮರ್ತೋಗಿದೆ ಸ್ನೇಹಿತರೆ. ಸುಮಾರು ಒಂದು 3-4 ಇಯರ್ಸ್ ಮೇಲೆ ಆಗಿದೆ ನೋಡಿ. ಚೆನ್ನಾಗಿದೆ. ಇದರಲ್ಲಿ ಸುಮಾರು ಕಲರ್ಸ್ ಇದೆ, ಬರೀ ರೆಡ್ ಅಂತಾನೆ ಏನಿಲ್ಲ. ಇದು ಚೆರಿ ರೆಡ್ ಇದೆ, ಟೊಮ್ಯಾಟೊ ರೆಡ್ ಅಂತ ಹೇಳ್ತೀವಲ್ವಾ. ಸೊ ಅದು ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ತರ ಚೆನ್ನಾಗಿದೆ ಅಲ್ವಾ. ಇದೊಂದು ಜಸ್ಟ್ ಇದು 3 ಇಟ್ಟಿದ್ದಲ್ವಾ, 1 ಬಾಕ್ಸ್ ಮಾತ್ರ ತಗೊಂಡಿದ್ದೀನಿ. ಇನ್ನು 2-3 ಬಾಕ್ಸ್ ಇದೆ. ಅದನ್ನು ಕೂಡ ಡೈಲಿ ಶೇರ್ ಮಾಡ್ತೀನಿ. ಒಂದೇ ದಿನ ಅಂದ್ರೆ ತುಂಬಾ ಲೆಂತಿ ಆಗೋಗ್ಬಿಡುತ್ತೆ ವಿಡಿಯೋ. ಅದಕ್ಕೋಸ್ಕರ ಮಾರಿಗೋಲ್ಡ್, ಇದು ಚೆಂಡುವಿನ ಹಾರ ಅಂತ ಹೇಳ್ತೀವಲ್ವಾ, ಅದು ಇದು ಕೂಡ ನಾನು ಮೀಶೋದಲ್ಲೇ ತರಿಸಿದೆ. ತುಂಬಾ ರೀಸನಬಲ್ ರೇಟಿಗೆ ಸಿಕ್ಕಿತ್ತು. ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಲಾಸ್ಟ್ ಇಯರ್ ನಾನು ಇದರಲ್ಲೇ ಡೆಕೋರೇಟ್ ಮಾಡಿದ್ದು ಬ್ಯಾಕ್ ಗ್ರೌಂಡ್ ಅನ್ನ. ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ಇದು ಪ್ಲಾಸ್ಟಿಕ್ ಅಲ್ಲಿ ಮಾಡಿರೋ ಅಂಥದ್ದು. ರೀಸನಬಲ್ ಆಗಿತ್ತು. ಡೆಕೋರೇಷನ್ ಪರ್ಪಸ್ ಅಂತ ತುಂಬಾ ಚೆನ್ನಾಗಿರುತ್ತೆ. ನೀವು ಹೇಗೆ ಇಡ್ತೀರಾ ಅದ್ರ ಮೇಲೆ ಐಟಮ್ಸ್ಗಳು ಬಳಕೆ ಬರುತ್ತೆ.
ಸ್ವಲ್ಪ ಡೆಲಿಕೇಟೆಡ್ ಇರೋವಂಥ ಐಟಮ್ಸ್ಗಳನ್ನು ಏನಂತಾರೆ ನಾಜೂಕಾಗಿ ಎತ್ತಿಡಬೇಕು ಅಂತ ಹೇಳ್ತೀವಲ್ವ, ಆ ರೀತಿ ಇದನ್ನು ಸಪ್ರೇಟಾಗಿ ಇಟ್ಟಿದೆ. ಆದಷ್ಟು ಇದು ಹಿಂಗೆ ಪ್ರೆಸ್ ಆಗೋ ಥರ ಇಡಬಾರ್ದು ಸ್ನೇಹಿತರೆ. ಈ ಥರ ಇಟ್ಬಿಟ್ರೆ ಅದು ಅದೇ ರೀತಿ ಆಗೋಗ್ಬಿಡುತ್ತೆ. ನೋಡಿ, ಆರೆಂಜ್ ಮತ್ತು ಯೆಲ್ಲೋ ಕಾಂಬಿನೇಷನಲ್ಲಿ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಡೆಕೋರೇಷನ್ಗೆ. ನೀವು ಬರೀ ವರಮಹಾಲಕ್ಷ್ಮಿ ಅಂತಲೇ ಏನಲ್ಲ, ಪ್ರತಿಯೊಂದಕ್ಕೂ ಕೂಡ ನೀವು ಇದು ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದು ಸುಮಾರು 18 ಇರಬೇಕು ಅಂತ ಅನ್ಕೊಂತೀನಿ, ಮರ್ತೋಗ್ಬಿಟ್ಟಿದೆ ಎಷ್ಟು ಅಂತ ಹೇಳ್ಬಿಟ್ಟು. ಬೇಕಂದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು ಸ್ನೇಹಿತರೆ. ನೋಡಿ, ಲೆಂತ್ ಕೂಡ ಅಷ್ಟೇ ತುಂಬ ಲೆಂತ್ ಬರುತ್ತೆ. ನೋಡಿ, ಇಷ್ಟು ಲೆಂತ್ ಬರುತ್ತೆ, ಒಂದು 3/4 ಮಾರು ಅಂತ ಹೇಳ್ತೀವಲ್ವ, ಸೊ ಅಷ್ಟು ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಇದನ್ನ ಡೆಕೋರೇಷನ್ ಪರ್ಪಸ್ ಅಂತ ಹೇಳಿದಾಗೆ ನಾನು ಬೇರೆ ಮತ್ತಿನ ಯಾವುದಕ್ಕೂ ತೆಗ್ದಿಲ್ಲ ಸ್ನೇಹಿತರೆ. ಇದನ್ನ ವರಮಹಾಲಕ್ಷ್ಮಿ ಆದ್ಮೇಲೆ ಎತ್ತಿಟ್ಟಿರೋ ಅಂಥದ್ದು ಇವಾಗಷ್ಟೇ ತೆಗ್ದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಡೆಕೋರೇಷನ್ಗೆ. ಕಡಿಮೆ ಬಜೆಟ್ ಅಂತ ಹೇಳ್ಬೋದು. ನಾವೇನಾದರೂ ಅವತ್ತಿನ ದಿನ ಹಬ್ಬಕ್ಕೆ ಏನಾದರೂ ತೊಗೊಂಡು ಬರ್ತೀವಿ ನಾವು, ಹಬ್ಬದ ಹಿಂದಿನ ದಿನ, ಹಬ್ಬದ ವೀಕು ಪೂರ್ತಿಯಾಗಿ ಹೂಗಳದ್ದು ರೇಟು ಜಾಸ್ತಿ ಇರುತ್ತೆ. ಮಳೆಗಾಲ ಬೇರೆ ಇರುತ್ತಲ್ವ, ಸೊ ಹೂಗಳೆಲ್ಲ ತುಂಬ ಹಾಳಾಗತ್ತೆ ಅಂತ ಹೇಳ್ತಾರೆ. ಸುಮಾರು ಜನ ಹಬ್ಬಕ್ಕೆ ಅಂತಲೇ ಕೊಯ್ಲು ಮಾಡಿರೋದಿಲ್ಲ ಸ್ನೇಹಿತರೆ, ಅಂದರೆ ಹೂವುಗಳನ್ನ ಬಿಡಿಸಿರೋದಿಲ್ಲ ಹಬ್ಬಕ್ಕಿರಲಿ ಅಂತ ಹೇಳ್ಬಿಟ್ಟು. ನೀವು ಮಂಡೆಯಿಂದ ತಗೊಂಡು ನಾನು ಸ್ಟೋರ್ ಮಾಡ್ಕೋತೀನಿ ಫ್ರಿಡ್ಜ್ನಲ್ಲಿ ಅಂತ ಅಂದರೂ ಕೂಡ ತುಂಬ ಅಂದರೆ ತುಂಬ ರೇಟ್ಗಳಿರುತ್ತೆ. ನಾನು ಹಾಗೇನೆ ಹಬ್ಬದ ದಿನ ಅಥವಾ ಹಿಂದಿನ ದಿನ ಹೋಗೋದಿಲ್ಲ, 2 ದಿನ 3 ದಿನ ಮುಂಚೆನೆ ತೊಗೊಂಡು ಬಂದು ಸ್ಟೋರ್ ಮಾಡ್ತೀನಿ. ಕೆಲವೊಂದ್ಸಲ ಅನಿಸುತ್ತೆ ಮಳೆಗೆ ಸಿಕ್ಕಿರೋಂಥ ಹೂಗಳು ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ನೀವು ಫ್ರಿಡ್ಜ್ನಲ್ಲಿ ಇಟ್ಟರು ಕೂಡ ಅಷ್ಟು ಫ್ರೆಶ್ ಅಂತ ಅನ್ಸೋದಿಲ್ಲ. ಅವಾಗ ಏನಿಸ್ಬಿಡುತ್ತೆ, ಅಯ್ಯೋ ಅವತ್ತಿನ ದಿನ ತಂದ್ರಾಯ್ತು, ಇಲ್ಲ ಹಿಂದಿನ ದಿನ ತಂದ್ರಾಯ್ತಪ್ಪ, ಸ್ವಲ್ಪ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಸೊ ಆ ರೀತಿಯಾಗಿ, ಸೊ ಜಾಸ್ತಿ ಅಂದರೆ ಪ್ರತಿಯೊಂದಕ್ಕೂ ಇದನ್ನೇ ಇಡೋಕ್ಕಾಗಲ್ಲ. ಸೊ ಬ್ಯಾಕ್ಗ್ರೌಂಡ್ ಏನಾದ್ರು ಡೆಕೋರೇಷನ್ ಮಾಡ್ತೀನಿ ಅಂತ ಅನ್ನೋ ಆಗಿದ್ರೆ ಆರಾಮ್ಸೆ ಇದನ್ನು ತರಿಸ್ಕೊಳ್ಬೋದು ಸ್ನೇಹಿತರೆ. ಇದು ಮೀಶೋದಲ್ಲೇ ತುಂಬ ರೀಸನಬಲ್ ರೇಟಿಗೆ ಸಿಕ್ಕಿತ್ತು. ಸರ್ಚ್ ಮಾಡ್ತೀನಿ, ನನಗೆ ಲಿಂಕ್ ಏನಾದರೂ ಸಿಕ್ಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ಮಿಸ್ ಮಾಡೋದಿಲ್ಲ. ನೋಡಿ, ನೀವು ಪ್ಲೇನ್ ಆಗಿರೋಂಥ ವಾಲಿಗೂ ಕೂಡ ನೀವು ಇದನ್ನ ಡೆಕೋರೇಟ್ ಮಾಡ್ಬೋದು, ಅಥವಾ ಸ್ಕ್ರೀನ್ ಹಾಕಿನೂ ಕೂಡ ಡೆಕೋರೇಟ್ ಮಾಡ್ಬೋದು. ಅವರವರ ಕ್ರಿಯೇಟಿವಿಟಿ ಅಂತ ಹೇಳ್ಬೋದು. ಸೊ ಇದೊಂದಾಯಿತು. ಈ ಬಾಕ್ಸಲ್ಲಿ ಇರೋವಂಥದ್ದನ್ನು ಮಾತ್ರ ಇವತ್ತು ನಾನು ತೆಗಿತಾ ಇರೋದು. ಸೊ ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ಇದೊಂದು ಇದ್ರೆ ಸಾಕು ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ, ಹೊಸ್ತು ಇದ್ದಾಗಿದೆ, 1 ವರ್ಷ ಆಯಿತು, ಇನ್ನು ಹೊಸ್ದು ಇವಾಗಿನ ಓಪನ್ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ನಾನು ಅಮೆಝಾನಲ್ಲಿ ತರಿಸಿದ್ದೆ, ಬಟ್ ಯಾಕೋ ಕ್ವಾಲಿಟಿ ಇಷ್ಟ ಆಗಲಿಲ್ಲ. ಅಮೌಂಟು ಕೂಡ ಜಾಸ್ತಿ ಇತ್ತು, ಕ್ವಾಲಿಟಿ ಇಷ್ಟ ಆಗಲಿಲ್ಲ. ಅದನ್ನು ರಿಟರ್ನ್ ಹಾಕಿ ನಾನು ಮೀಶೋದಲ್ಲಿ ತರಿಸಿದೆ. ಇದು ಯಾವುದೇ ರೀತಿಯಾಗಿರುವಂಥ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ಸ್ನೇಹಿತರೆ. ಅದೇ ರೀತಿಯಾಗಿ ನಾನು ಈ ವರ್ಷ ತರಿಸಿರೋದಲ್ಲ ಇದು. ಈಗ ನಾನೇನು ತೋರಿಸ್ತಾ ಇದ್ದೀನಿ, ಬ್ಯಾಕ್ಗ್ರೌಂಡ್ ಸ್ಕ್ರೀನು ಮತ್ತು ಮಾರಿಗೋಲ್ಡ್ ಇದೆಯಲ್ವಾ, ಇದನ್ನ ನಾನು ಲಾಸ್ಟ್ ಇಯರ್ ತರಿಸಿದೆ. ಆ ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ವರ್ತ್ ಮನಿ ಅಂತ ಹೇಳ್ತೀವಲ್ವಾ, ಆ ರೀತಿಯಾಗಿ ತುಂಬ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು ನನಗೆ. ಇದು ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು, ಹೇಗೆ ಬರುತ್ತೋ ಏನೋ ಅಂತ ಹೇಳ್ಬಿಟ್ಟು. ನೀವು ಇದಕ್ಕೆ ಯಾವುದು ಡೆಕೋರೇಷನ್ನೇ ಬೇಡ ಸ್ನೇಹಿತರೆ, ಇದೊಂದು ಸ್ಕ್ರೀನ್ ಹಾಕಿದ್ರೆ ಸಾಕು, ಸಕ್ಕತ್ತಾಗಿ ಕಾಣ್ತಾ ಇರುತ್ತೆ. ನೋಡಿ ನೋಡಿ, ಲೆಂತು ಅಷ್ಟೇನೆ. ನೋಡಿ, ಈ ರೀತಿ ಬರುತ್ತೆ. ಹಾಗೆ ಮಿಡಲ್ ಅಲ್ಲಿ ಗಣಪತಿ ಇದೆ ನೋಡಿ ಅಲ್ವಾ. ಲೆಂತ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಒಂದು ವಾಲ್ ತುಂಬಾ ಕವರ್ ಆಗುತ್ತೆ. ಮತ್ತೆ ವಿಡ್ತು ಕೂಡ ಅಷ್ಟೇ ನೋಡಿ, ವಿಡ್ತು ಕೂಡ ಜಾಸ್ತಿ ಇದೆ ನೋಡಿ. ಒಂದು ದೊಡ್ಡದಾಗಿರುವಂತ ವಾಲ್ನೇ ಇದು ಕವರ್ ಮಾಡ್ಬಿಡುತ್ತೆ ಸ್ನೇಹಿತರೆ, ಅಷ್ಟು ಚೆನ್ನಾಗಿದೆ. ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗೋಯ್ತು ನನ್ಗಂತೂ. ನೋಡಿ, ನೀವಿದನ್ನ ಹಳದಿ ಫಂಕ್ಷನ್ಗೆ ಯೂಸ್ ಮಾಡ್ಬೋದು, ಗಣಪತಿಗೆ ಯೂಸ್ ಮಾಡ್ಬೋದು. ಅದೇ ರೀತಿಯಾಗಿ ಏನಾದರೂ ಮನೆಯಲ್ಲಿ ಸಮಾರಂಭಗಳಿದೆ ಅಂತಂದರೆ ಅದಕ್ಕೂ ಕೂಡ ಯೂಸ್ ಮಾಡ್ಬೋದು. ವರಮಹಾಲಕ್ಷ್ಮಿಗೆ ಯೂಸ್ ಮಾಡ್ಬೋದು. ನೀವು ಯಾವುದಕ್ಕೆ ಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಕೇಳಿ ಅಷ್ಟು ಯೂಸ್ ಮಾಡ್ಬೋದು ಸ್ನೇಹಿತರೆ. ಹೇಳ್ದಾಗೆ ನಾನು ಫಸ್ಟ್ ಟೈಮೇ ಮೆನ್ಷನ್ ಮಾಡಿಬಿಟ್ಟಿದ್ದೀನಿ, ಕ್ರಿಯೇಟಿವಿಟಿ ಅಂತ ಹೇಳ್ಬಿಟ್ಟು. ನಮ್ಮ ಐಡಿಯಾಸನ್ನು ನೋಡಿಕೊಂಡು ನಾವೆಲ್ಲ ಫಂಕ್ಷನ್ಗೆ ಆಗ್ಬೋದು, ಒಂದು ಸಿಂಪಲ್ ಫಂಕ್ಷನ್ ಮಾಡ್ತಿದ್ದೀವಿ ಅಂತ ಅಂದರೂ ಕೂಡ ನಾವು ಆಚೆಯಿಂದ ತರೋದೇ ಬೇಡ, ಮನೇಲಿ ಇರೋ ಅಂಥದ್ರಲ್ಲೇ ನಾವು ಆರಾಮ್ಸೆ ಸೂಪರ್ ಆಗಿ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಬಟ್ ಪೇಷನ್ಸ್ ಅನ್ನೋದು ಇರಬೇಕು, ಕ್ರಿಯೇಟಿವಿಟಿ ಅನ್ನೋದು ಬರಬೇಕು ಅಲ್ವಾ. ನೋಡಿ, ಇಷ್ಟ ಆಯ್ತಾ? ಸ್ಕ್ರೀನ್ ಅಂತೂ ತುಂಬ ಚೆನ್ನಾಗಿದೆ. ಇದು ಪಾಲಿಸ್ಟರ್ ಬಟ್ಟೆ ಅಂತ ಹೇಳ್ತೀವಲ್ವಾ, ಅದು ನೋಡಿ ಒನ್ ಸೈಡ್ ಇರೋದ್ರಿಂದ ಸೊ ಇದು ಪ್ರಿಂಟ್ ಹೋಗೋದಿಲ್ಲ. ನೀವು ವಾಶ್ ಮಾಡಿದ್ರು ಕೂಡ ಇದು ಪ್ರಿಂಟ್ ಹೋಗೋದಿಲ್ಲ ಸ್ನೇಹಿತರೆ. ಇದು ಕ್ಲಾತ್ ಅಲ್ಲೇ ಬಂದಿರೋ ಅಂತ ಡಿಸೈನ್, ಇದು ಎಕ್ಸ್ಟ್ರಾ ಪ್ರಿಂಟ್ ಅಲ್ಲ ಸ್ನೇಹಿತರೆ. ನೋಡಿ, ವಿಡ್ತು ನಾನು ಫೋಲ್ಡ್ ಮಾಡಿದ್ದೀನಿ, ಡಬಲ್ ಫೋಲ್ಡ್ ಮಾಡಿನೇ ಇಷ್ಟು ಬರ್ತಾ ಇದೆ. ಡಬಲ್ ಫೋಲ್ಡ್ ಅಲ್ಲಿ ಇಷ್ಟು ಬರ್ತಾ ಇದೆ. ವಿಡ್ತು ಇದು ಅಂದ್ರೆ ಅಗಲ ಇಷ್ಟಿದೆ, ಉದ್ದ ಇಷ್ಟು ಬರುತ್ತೆ ನೋಡಿ.
ತುಂಬ ಚೆನ್ನಾಗಿದೆ. ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಬೇಗ ಬಂದ್ಬಿಡುತ್ತೆ. ಇವಾಗ 8 days 9 daysಗೆಲ್ಲ ರೀಚ್ ಆಗಿಬಿಡುತ್ತೆ ಇದು. ಸೊ ನೋಡಿ, ಇಷ್ಟ ಇತ್ತು ಅಂತ ಹೇಳಿದ್ರೆ ನೀವು ತರಿಸ್ಕೊಳ್ಬೋದು. ಇದನ್ನು ಕೂಡ ಲಿಂಕನ್ನು ಮೆನ್ಷನ್ ಮಾಡಿರ್ತೀನಿ. ಇವತ್ತಿಗೆ ಸದ್ಯಕ್ಕೆ ಇಷ್ಟು ಸಾಕು ಅಂತ ಅನ್ಕೊಂತೀನಿ. ವಿಡಿಯೋ ತುಂಬ ಲ್ಯಾಗ್ ಆಗಿಬಿಡುತ್ತೆ. ಸೊ ಲ್ಯಾಗ್ ಆದರೆ ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ. ಏನು ಈ ಥರ ಲ್ಯಾಗ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅನಿಸ್ತಾ ಇರುತ್ತೆ. ಇವನ್ ನಾನು ಕೂಡ ಅಷ್ಟೇ ಲ್ಯಾಗ್ ಆಗೋವಂಥ ವಿಡಿಯೋಸನ್ನು ನೋಡಲ್ಲ. ಸೊ ಅದೇ ರೀತಿಯಾಗಿ ಇವತ್ತು ಅಂದರೆ ನಿನ್ನೆ ನಾನು ಡೈಲಿ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೆ. ವ್ಲಾಗನ್ನು ಹಾಕಬೇಕು ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಕ್ರಿಯೇಟ್ ಮಾಡಿದೆ. ಅದರಲ್ಲಿ ಕೇಳಿದೆ ಒಪಿನಿಯನ್ಸನ್ನು ಹೇಗಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ, ಅದ್ರ ಮೇಲೆ ನಿಮ್ಮ ಕಮೆಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳಿದೆ. ಬಟ್ ನಿಮ್ಮ ರೆಸ್ಪಾನ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗೋಯ್ತು. ಸೊ ನಾನು ಅಂದ್ಕೊಂಡಿದ್ದೀನಿ ವ್ಲಾಗನ್ನು ಕಂಟಿನ್ಯೂ ಮಾಡಬೇಕು ಅಂತ. ಬರೀ ರೆಸಿಪಿಗಳೇ ಬೇಡ, ಶಾಪಿಂಗ್ ವಿಡಿಯೋಸೇ ಬೇಡ, ವ್ಲಾಗನ್ನು ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ವಲ್ಪ ನಮಗೂ ಕೂಡ ವರ್ಕ್ ಟೆನ್ಷನ್ ಇರುತ್ತೆ. ಅದೇ ರೀತಿಯಾಗಿ ಸ್ವಲ್ಪ ಟಯರ್ಡು ಕೂಡ ಆಗಿರುತ್ತೆ. ಸ್ವಲ್ಪ ಅನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಗಿರುತ್ತೆ. ಸೊ ಅದರಲ್ಲಿ ಫ್ರೀ ಟೈಮ್ ಏನೋ ಒಂದು ಕ್ರಿಯೇಟಿವ್ ಆಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ವ್ಲಾಗನ್ನು ಶುರು ಮಾಡಿದ್ದೀನಿ. ಮ್ಯಾಕ್ಸಿಮಮ್ ಅವತ್ತೇ ಅಪ್ಡೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಎಡಿಟ್ ಮಾಡೋದಕ್ಕೆ ಟೈಮ್ ಬೇಕಾಗತ್ತಲ್ವ. ಸೊ ಅದರಿಂದ ಇವತ್ತು ಮಾಡಿದ್ದನ್ನು ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಬಟ್ ಒನ್ ಡೇ ಮಾತ್ರ ನಾನು ಟೈಮ್ ತೊಗೋತೀನಿ. ಇವತ್ತಿಂದು ನಾಳೆ ಅಪ್ಲೋಡ್ ಮಾಡ್ತೀನಿ. ಹೇಗಿದೆ ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಮಾಡ್ಬೋದು. ಏನಾದರೂ ಇಂಪ್ರೂವೈಸೇಷನ್ ಮಾಡ್ಕೋಬೇಕು ಅಂತಂದರೆ ಅದಕ್ಕೂ ಕೂಡ ನೀವು ಕಮೆಂಟ್ ಮಾಡಿ. ಡೆಫಿನೆಟ್ ಆಗಿ ಖುಷಿಯಾಗಿ ನಾನು ಇಂಪ್ರೂವೈಸೇಷನ್ ಮಾಡ್ಕೋತೀನಿ. ನನಗೇನು ಪ್ರಾಬ್ಲಮ್ ಏನಿಲ್ಲ, ಆ ಥರ ಏನೂ ಇಲ್ಲ ಸ್ನೇಹಿತರೆ. ಸೊ ಇವತ್ತಿನ ಈ ಒಂದು ಪುಟ್ಟ ಮಿನಿ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೊತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಷ್ಟ ಆಗಿದ್ರೆ ನೀವೇನು ಮಾಡಬೇಕು, ಕಮೆಂಟ್ ಮಾಡಬೇಕು. ಇಷ್ಟ ಆಗಿಲ್ಲ ಅಂದರೂ ಕೂಡ ನೀವು ಕಮೆಂಟ್ ಮಾಡಬೇಕು. ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಮಾತ್ರ ಸೂಪರ್ ಆಗಿತ್ತು, ಸೂಪರ್ ಆಗಿ ಹೋಯ್ತು. ಸೊ ಡೈಲಿ ಇದೇ ರೀತಿ ಇರಲಿ ಅಂತ ಅಂದ್ಬಿಟ್ಟು ಪಾಸಿಟಿವ್ ಥಿಂಕಿಂಗ್ ಮಾಡಬೇಕು ಅಲ್ವಾ. ಯಾವುದನ್ನು ನಾವು ನೆಗೆಟಿವ್ ಈಗ ಆಗತ್ತೆ ಹಾಗಾಗತ್ತೆ ಅಂತ ನೆಗೆಟಿವ್ ಥಿಂಕಿಂಗ್ ಮಾಡಬಾರ್ದು. ಸೊ ನೆಗೆಟಿವ್ ಆಗತ್ತೆ ಅಂತ ಗೊತ್ತಿದ್ರು ಕೂಡ ವಿ ಥಿಂಕ್ ಪಾಸಿಟಿವ್. ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಬಟ್ ನಾನಂತೂ ಅದೇ ರೀತಿನೇ ಅನ್ಕೊಂಡಿರೋದು. ನಾನು ಇವನ್ ತಗೊಳ್ಳೋದು ಕೂಡ ಅಷ್ಟೇ ಪಾಸಿಟಿವ್ ಆಗೇ ತಗೋತೀನಿ. ಇವನ್ ಮನೆಯಲ್ಲಿ ಆಗ್ಬೋದು, ವರ್ಕ್ ಪ್ಲೇಸಲ್ಲಿ ಆಗ್ಬೋದು, ಪ್ರತಿ ಒಂದನ್ನು ಕೂಡ ನಾನು ಪಾಸಿಟಿವ್ ಆಗೇ ತಗೋತೀನಿ. ನೆಗೆಟಿವ್ ಆಗಿ ತಗೊಂಡಷ್ಟು ನಾವು ವೀಕ್ ಆಗ್ತಾ ಹೋಗ್ತೀವಿ ಸ್ನೇಹಿತರೆ. ಸೀರಿಯಸ್ ಆಗಿ ಹೇಳಬೇಕು ಅಂತ ಅಂದರೆ ನಾನು ಪಾಸಿಟಿವ್ ಆಗಿ ಪ್ರತಿಯೊಂದನ್ನು ತಗೊಂಡಿದ್ದಕ್ಕೆ ಇವತ್ತು ನಾನು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ 9,500 ಸಬ್ಸ್ಕ್ರೈಬರ್ಸ್ನ ಸಂಪಾದನೆ ಮಾಡಿದ್ದೀನಿ. ಇದು ಏನಂತಾರೆ ಸಿಲ್ಲಿ ಮ್ಯಾಟರ್ ಅಂತ ಹೇಳೋದಕ್ಕೆ ಆಗಲ್ಲ. ಈಗಿನ ಕಾಲದಲ್ಲಿ ಯಾರು ಕೂಡ ಸಬ್ಸ್ಕ್ರೈಬ್ ಆಗಬೇಕು ಅಂದರೆ ಅವ್ರ ವಿಡಿಯೋಸ್ ಒಂದು ಏನು ಹೇಳ್ತಾರೆ ಡಿಫ್ರೆಂಟ್ ಆಗಿರಬೇಕು, ಇನೋವೇಟಿವ್ ಆಗಿರಬೇಕು, ಪ್ರತಿಯೊಂದನ್ನು ನೋಡ್ತಾರೆ, ಏನಾದರೂ ಹೊಸತನ ಹುಡುಕ್ತಾ ಇರ್ತಾರೆ. ಸೊ ನಾನು ಮಾಡಿದ್ದೀನಿ ಅಷ್ಟೊಂದು ಅಂತ ಹೇಳಕ್ ಹೋಗಲ್ಲ. ಸೊ ಇರೋದು ರಿಯಲ್ ಫ್ಯಾಕ್ಟು, ರಿಯಾಲಿಟಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇವನ್ ಫುಡ್ ಆಗ್ಬೋದು, ಶಾಪಿಂಗ್ ಆಗ್ಬೋದು, ಈ ಥರ ವ್ಲಾಗ್ ಆಗ್ಬೋದು. ಸೊ ಪ್ರತಿ ಒಂದನ್ನು ಕೂಡ ವಿ ಥಿಂಕ್ ಪಾಸಿಟಿವ್, ಬಿಡು ಪಾಸಿಟಿವ್, ಪ್ರತಿ ಒಂದನ್ನು ಪಾಸಿಟಿವ್ ಅಂತಾನೆ ಅನ್ಕೊಬೇಕು. ಅವಾಗ ಖುಷಿಯಾಗಿರ್ತೀವಿ, ಹ್ಯಾಪಿ ಆಗಿರ್ತೀವಿ. ಎಲ್ಲರಿಗೂ ಕಷ್ಟ ಇದ್ದೇ ಇರುತ್ತೆ, ಯಾರಿಗಿರಲ್ಲ ಸ್ನೇಹಿತರೆ. ಪ್ರತಿ ಒಬ್ರಿಗೂ ಕೂಡ ಕಷ್ಟ ಇರುತ್ತೆ. ಹಾಗಂತ ಹೇಳ್ಬಿಟ್ಟು ಕಷ್ಟ ಇದೆ ಅಂತ ಅನ್ಕೊಂಡು ಕೂತ್ಕೊಂಡ್ರೆ ಇವನ್ ನಮ್ಮ ಹೆಲ್ತ್ ಕೂಡ ಹಾಳಾಗುತ್ತೆ. ಆ ಕಷ್ಟದಲ್ಲಿ ನಮ್ಮ ಹೆಲ್ತ್ ಹಾಳಾಯ್ತು ಅಂತ ಹೇಳಿದ್ರೆ ಮತ್ತೆ ಅದಕ್ಕೆ ಇನ್ನಷ್ಟು ಸಫರ್ ಪಡ್ಬೇಕಾಗತ್ತೆ. ಸೊ ಅದ್ರ ಬದಲು ಇಲ್ಲಿ ಪರವಾಗಿಲ್ಲ, ನೋ ಪ್ರಾಬ್ಲಮ್, ಕಷ್ಟ ಬಂದಿದೆ ಅಲ್ವಾ, ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ, ಸಾಲ್ವ್ ಮಾಡ್ಕೊಂಡ್ರಾಯ್ತು. ದೇವ್ರು ಏನಾದ್ರು ಒಂದು ಪ್ರಾಬ್ಲಮ್ ಕೊಡ್ತಾನೆ ಅಂದ್ರೆ ಅದಕ್ಕೆ ಸೊಲ್ಯೂಷನ್ ಕೂಡ ಕೊಟ್ಟೇ ಇರ್ತಾನೆ ಅಲ್ವಾ. ಸೊ ಅದೇ ರೀತಿಯಾಗಿ ಆದಷ್ಟು ಮ್ಯಾಕ್ಸಿಮಮ್ ಕೆಲವೊಂದು ಆಗಲ್ಲ, ಹೇಳೋದು ಸುಲಭ, ಅದನ್ನ ಅಳವಡಿಸ್ಕೊಳ್ಳೋದು ಕಷ್ಟ ಅಂತ ಅನ್ಕೊಂತೀವಿ, ಇಲ್ಲ ಅಂತಲ್ಲ. ಬಟ್ ಕೆಲವೊಂದನ್ನ ಅನ್ನೋದಕ್ಕಿಂತ ಪ್ರತಿಯೊಂದನ್ನು ನಾವು ಪಾಸಿಟಿವ್ ಆಗೇ ತಗೊಳ್ಳೋಣ. ಯಾವಾಗಿದ್ರು ಕಷ್ಟ ನಾವೇ ಅನುಭವಿಸ್ಬೇಕು, ಯಾವಾಗಲೇ ಖುಷಿ ಬಂದ್ರು ನಾವೇ ಅನುಭವಿಸ್ಬೇಕು ಅಲ್ವಾ. ಸೊ ಆ ರೀತಿಯಾಗಿ ಪ್ರತಿಯೊಂದನ್ನು ಪಾಸಿಟಿವ್ ಆಗೇ ತಗೊಳ್ಳಿ ಸ್ನೇಹಿತರೆ. ವಾಟ್ ಎವರ್ ಏನೇ ಬರಲಿ, ಹೆಲ್ತ್ ಇಶ್ಯೂಸ್ ಆಗ್ಬೋದು, ವಾಟ್ ಎವರ್ ಎನಿ ಪ್ರಾಬ್ಲಮ್ ಏನೇ ಬಂದರೂ ಕೂಡ ಪಾಸಿಟಿವ್ ಆಗಿ ತಗೊಳ್ಳಿ. ನೋಡೋಣ, ಎಲ್ಲದಕ್ಕೂ ದೇವ್ರಿದ್ದಾನೆ ಅಂತ ಹೇಳ್ತೀವಲ್ವಾ. ಸೊ ಕಷ್ಟಕ್ಕೂ ದೇವ್ರು ಇರ್ತಾನೆ, ಸುಖಕ್ಕೂ ದೇವ್ರು ಇದ್ದೇ ಇರ್ತಾನೆ. ಕಷ್ಟ ಬಂದಾಗ ಅದನ್ನು ಸಾಲ್ವ್ ಮಾಡೋಕ್ಕೂ ಕೂಡ ದೇವ್ರು ಇರ್ತಾನೆ ಅಲ್ವಾ. ಸೊ ಸಾಕು, ವಿಡಿಯೋ ಲೆಂತಿ ಆಗ್ಬಿಡುತ್ತೆ. ಸೊ ಇಷ್ಟನ್ನ ಹೇಳಿ ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸ್ವಲ್ಪ ನನಗೆ ಗೊತ್ತಿರೋ ಹಾಗೆ ಕೆಲವೊಂದನ್ನು ಮಾತ್ರ ನಾನು ಅರ್ಥ ಮಾಡ್ಕೊಂಡಿರೋದು, ನಾನು ನನ್ನ ಲೈಫಲ್ಲಿ ಇನ್ನೂ ಅರ್ಥ ಮಾಡ್ಕೋತಾ ಇದ್ದೀನಿ. ಯಾವುದನ್ನು ಕೂಡ ನಾವು ಕಲ್ತಿದ್ದೀವಿ ಅಂತ ಹೇಳೋದಕ್ಕಾಗಲ್ಲ, ಕಲಿತಾ ಇದ್ದೀವಿ ಅಂತಲೇ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಕಲ್ತಿರೋದ್ರಲ್ಲಿ ಸ್ವಲ್ಪ ಕಲ್ತಿದ್ದೀನಿ. ಅದರಲ್ಲಿ ಆ ಒಂದು ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಷ್ಟೇ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಹೋಗ್ಬರಲ್ಲ. ನಮಸ್ತೆ ಸ್ನೇಹಿತರೆ.